ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಬಡನಹಳ್ಳಿ ಗ್ರಾಮದ ಶ್ರೀರಂಗ ವಿದ್ಯಾಮಂದಿರದಲ್ಲಿ SSLC ಪರೀಕ್ಷೆಯಲ್ಲಿ 100ರ ಫಲಿತಾಂಶ ತಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಪೋಷಕರು, ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಅಭಿನಂದನೆ ತಿಳಿಸಿದರು. ಬರೀ ಮಕ್ಕಳಿದೆ ಕ್ಲೋಸಪ್ ಕೊಡಿ, ಕಟ್ ಮಾಡಿ ಫಸ್ಟ್ ಈ ಕ್ಲೋಸಪ್ ಕೊಡಿ, ಬರೀ ಮಕ್ಕಳಿದೆ. ಹಂಗನ್ನು ಕೂಡ ಕ್ಲಿಕ್ ಮಾಡೋದು, ಒಬ್ಬೊಬ್ಬರು ಹಾಕತಕ್ಕ ಒಂದು ಫೋಟೋ ಕ್ಲಿಕ್ ಮಾಡಿ ಫುಲ್ಲಲ್ಲಿ ಆಗಿ ಫೋಟೋ ಹೊಡೆಯೋದು ಅದೇ ವೆಯ್ಟ್ ಮಾಡಬೇಕು, ತೆಗಿಬೇಡ. CC ಕ್ಯಾಮ್ರಾ ಇದ್ದಿದ್ದರಿಂದ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಸ್ವಲ್ಪ ಕಷ್ಟ ಆಯಿತು. ನಮ್ಮ ಸ್ಕೂಲವ್ರಿಗೇನು ಜಾಸ್ತಿ ಕಷ್ಟನೇ ಆಗಲಿಲ್ಲ. ಎಲ್ಲರೂ ಚೆನ್ನಾಗಿ, ಟೀಚರ್ಸ್ ಎಲ್ಲ ಚೆನ್ನಾಗಿ, ಸಾಯಂಕಾಲ ಎಕ್ಸಾಮ್ ಟೈಮಲ್ಲಂತೂ ಫುಲ್ 8 o'clock ತನಕ ಇರಿಸ್ಕೊಂಡು ಟೀಚರ್ಸು ಇದ್ದು ನಮ್ಮನ್ನೆಲ್ಲ ಪೇಪರ್ಗಳನ್ನೆಲ್ಲ ಫುಲ್ ಸಾಲ್ವ್ ಮಾಡಿಸಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸೇ ಕಳಿಸಿದ್ದು ಎಕ್ಸಾಮ್ಸ್ಗೆ. ಬೆಳಗ್ಗೆನೂ ಅಷ್ಟೇ ನಮ್ಮ JL ಮ್ಯಾಮ್ ಅಂತ ಇದ್ದರು, ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮನ್ನು ಎಬ್ಬರಿಸಿದ್ರು. ನಮ್ಮ ಪೇರೆಂಟ್ಸ್ ಏನಾದರೂ ಮಲ್ಕೊಂಡಿದ್ರೆ ಅವರನ್ನು ಎಬ್ಬರಿಸಿ, ಎಬ್ಬರಿಸಿಲ್ಲ ಅಂದರೆ ನಮ್ಮ ಟೀಚರ್ಸ್ ಮಾತ್ರ ಬೇಗ 4 ಗಂಟೆಗೆ ಎದ್ದು ಫೋನ್ ಮಾಡ್ತಿದ್ರು. ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಇದರಿಂದ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕೆ ಉಪಯೋಗ ಆಯಿತು. ನಾನು ಶ್ರೀರಂಗ ವಿದ್ಯಾಮಂದಿರ ಬಡವನಹಳ್ಳಿ ಶಾಲೆಯಲ್ಲಿ 10ನೇ ತರಗತಿಯನ್ನು ವ್ಯಾಸಂಗ ಮಾಡಿ ಇವಾಗ 94.4% ತಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ಆಗಿದೆ ನಮ್ಮ ಟೀಚರ್ಸು, ನನ್ನ ಪೇರೆಂಟ್ಸೇ. ಅವರಿಂದನೇ ನಾನು ಇಷ್ಟೊಂದು ಚೆನ್ನಾಗಿ ಓದೋಕ್ಕಾಗಿದ್ದು. ನಮ್ಮ ಟೀಚರ್ಸ್ ಎಲ್ಲ ಬೆಳಗ್ಗೆ ಬೇಗ ಎದ್ದೇಳಿ ಅಂತ ಫೋನ್ ಮಾಡಿ ಎಬ್ಬರಿಸಿ ಓದಿಸಿದ್ರು. ನಾನೇನು ಟೈಮ್ ಟೇಬಲೆಲ್ಲ ಹಾಕೊಂಡಿರಲಿಲ್ಲ. ಡೈಲಿ ಇಷ್ಟೇ ಅವರು ಓದಬೇಕು ಅಂತ ಇರಲಿಲ್ಲ. ಅವರನ್ನೇ ಕ್ಲೀನಾಗಿ ಓದ್ತಿದ್ದೆ, ಎಲ್ಲ ಕ್ಲೀನಾಗಿ ನೆನಪಿಕ್ಕಂತಿದ್ದೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ಸ್ಕೂಲ್ ಎನ್ವೈರನ್ಮೆಂಟಲ್ಲಿ ಫುಲ್ ಗ್ರೀನರಿ ಚೆನ್ನಾಗಿತ್ತು. ಇಲ್ಲೆಲ್ಲ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಂತಿದ್ರು ಸಾಯಂಕಾಲ 5:30 ತನಕ. ಅದೆಲ್ಲ ತುಂಬ ಉಪಯೋಗ ಆಯಿತು. ಏನೇ ಡೌಟ್ಸ್ ಇದ್ರು ಎಲ್ಲ ಹೆಲ್ಪ್ ಮಾಡಿದ್ರು ಟೀಚರ್ಸು. ನಮ್ಮ ಸರ್ ಅಂತೂ ಪೂರ್ತಿ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಯಾವ ಥರ ಓದಬೇಕು ಅಂತ ಎಲ್ಲ ಮಾರ್ಗದರ್ಶನ ನೀಡಿದ್ರು. ಮುಂಚೆ ನಮಗೇನು ಗೊತ್ತಿರಲಿಲ್ಲ ಯಾವ ಥರ ಓದಬೇಕು ಇತ್ತು ಅಂತ. ಸ್ಟಾರ್ಟಿಂಗ್ ನಾನು ಸ್ಟಾರ್ಟಿಂಗಿಂದಾನೇ ಕ್ಲೀನಾಗಿ ಓದೋಕ್ಕೆ ಟ್ರೈ ಮಾಡಿದ್ರೆ ಇವಾಗ ನಾನು 600ಗಿನ್ನ ಜಾಸ್ತಿ ಸ್ಕೋರ್ ಮಾಡ್ಬೋದಿತ್ತು. ನಮ್ಮ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಒಂದು ಕಾಂಪಿಟೇಷನ್ ಆಯಿತು. ಅಲ್ಲಿಂದ ನಾನು ಅವಾಗ ಗೊತ್ತಾಯಿತು ನಮ್ಮದು ಲೆವೆಲ್ ಎಲ್ಲೈತೆ ಅಂತ. ಅವಾಗಿಂದ ನಾನು ಶುರು ಹಚ್ಕೊಂಡಿದ್ದು ಓದೋಕ್ಕೆ. ಅಲ್ಲಿಂದ ನನಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ಸ್ವಲ್ಪ ಉಪಯೋಗ ಆಯಿತು. ಅದಕ್ಕೆಲ್ಲ ನಮ್ಮ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಮ್ಯಾನೇಜ್ಮೆಂಟ್ ಅಂತೂ ಫುಲ್ ಸಪೋರ್ಟಿವು. ಬರೀ ಓದೋದೇ ಅಷ್ಟೇ ಅಲ್ಲ, ಸ್ಪೋರ್ಟ್ಸಿಗೂ ಎಲ್ಲದಕ್ಕೂ ಜಾಸ್ತಿ ಸಪೋರ್ಟಿವ್ ಆಗಿದ್ದರು. ಎಲ್ರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ನಾನು ಶ್ರೀರಂಗ ವಿದ್ಯಾಮಂದಿರದ Hi, I'm Aziz. Here I'm working as a principal cum administrator. Actually, ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಏನಾಗಿತ್ತು ಅಂದರೆ ನಾವು ಮೇ ಮಂತಿನಲ್ಲಿ ಸಾಕಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಾಗ್ತಿದೆ ಅಂದರೆ ಮಾಡರ್ನ್ ಎಜುಕೇಷನ್ ಸಿಸ್ಟಮಲ್ಲಿ ಆಫ್ಟರ್ ಕೋವಿಡ್ ಮಕ್ಕಳಿಗೆ ತುಂಬ ಸಮಸ್ಯೆ ಆಗಿದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆ, ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಆಗಿರ್ಬೋದು, ಶಿಕ್ಷಕರಲ್ಲಿ ಏನಾಗ್ತಿತ್ತು ಅಂದರೆ ಒಂದು ಮಾಲ್ ಫಂಕ್ಷನಿಂಗ್ ಮಾಡಿ ಸ್ಕೋರ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾಯಿತ್ತು. ಬಟ್ ಈ ವರ್ಷ ಸರ್ಕಾರ ತಗೊಂಡಂಥ ಒಂದು ಕ್ರಮ ಏನಿದೆ ಅಂದರೆ ಎಲ್ಲ ಕಡೆ CC ಕ್ಯಾಮ್ರಾ ಅಳವಡಿಸಿ ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡಿದ್ದಾರೆ.
ಸೊ ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಯಾವ ಮಗು ಎಲಿಜಿಬಲ್ ಇರುತ್ತೋ ಆ ಮಗು ಫಸ್ಟ್ ಪಿ ಯು ಸಿಲಿ ಸ್ಕೋರ್ ಮಾಡ್ಕೊಳ್ಳುತ್ತೆ. ಆದರೆ ಇದನ್ನು ಹಿಂದಿನ ಶೈಕ್ಷಣಿಕ ವರ್ಷ ಅಂತ ಬಂದಾಗ ಏನಾಗ್ತಿತ್ತು ಅಂದರೆ, ಇಲ್ಲಿ ಮಗು 625ಕ್ಕೆ 620 ಮೇಲೆ ಸ್ಕೋರ್ ಮಾಡ್ತಾಯಿತ್ತು. ಆದರೆ ಫಸ್ಟ್ ಪಿ ಯು ಸಿಲಿ ಹೋದಾಗ ಮಗುದು ಸ್ಕೋರ್ ಆಗ್ತಿರಲಿಲ್ಲ, ಯಾಕಂದರೆ ಮಗು ಮಾಲ್ ಫಂಕ್ಷನಿಂಗ್ ಆಗ್ತಾಯಿತ್ತು, ಕಾಪಿ ಆಗ್ತಾಯಿತ್ತು. ಬಟ್ ಈ ವರ್ಷ ಗೌರ್ಮೆಂಟಿಂದ ಏನಾಯ್ತಂದರೆ ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡಿ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿರೋದ್ರಿಂದ ಈ ವರ್ಷ ಏನು ರಿಸಲ್ಟ್ ಬಂದಿದೆ ಅದು ಜಿನೈನ್ ರಿಸಲ್ಟ್, ಒರಿಜಿನಲ್ ರಿಸಲ್ಟ್ ಬಂದಿರುವಂಥದ್ದು. ನಮ್ಮ ಶಾಲೆಯಲ್ಲಿ ಏನು ಪ್ಲಾನ್ ಮಾಡಿದೆ ಅಂದರೆ, ಮೇ 15ಕ್ಕೆ ಲಾಸ್ಟ್ ಅಕಾಡೆಮಿಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಸ್ಟಾರ್ಟಿಂಗಿಂದಾನೇ ಮಾರ್ನಿಂಗ್ 8:30ಗೆ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ. 8:30 ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಪ್ರತಿದಿನ ಒಬ್ಬ ಟೀಚರ್ಸ್ ನಾವು ಅಲಾಟ್ ಮಾಡಿದ್ದೆ. ನಾನು ಕ್ಲಾಸಸ್ ಅಲಾಟ್ ಮಾಡಿದಾಗ ಯಾವ ರೀತಿ ಆಗ್ತಾಯಿದೆ ಅಂದರೆ, ಮಕ್ಕಳಿಗೆ ನಮ್ಮ ಉದ್ದೇಶ ಡಿಸೆಂಬರ್ ಒಳಗಡೆ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿ ಸುಮಾರು 3 ತಿಂಗಳು ನಾವು ರಿವಿಷನ್ ಕೊಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಮ್ಮ ಪ್ಲಾನ್ ಪ್ರಕಾರನೇ ಡಿಸೆಂಬರ್ ಅಷ್ಟರಲ್ಲಿ ಪೋರ್ಷನ್ಸ್ ಕಂಪ್ಲೀಟ್ ಆಯಿತು. ಪ್ಲಸ್ ನಮ್ಮಲ್ಲಿ ಜ್ಞಾನ ಸಿಂಚನ ಅಂತ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆದಾಗ ನಮಗೆ ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬಂದಿರೋ, ಪಾವಗಡ, ಮಧುಗಿರಿ, ಕೊರಟಗೆರೆ, ಸಿರಾಯಿಂದ ಎಲ್ಲ SSLC ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಮಕ್ಕಳ ಗುಣಮಟ್ಟ ಏನಿದೆ ಮತ್ತು ಬೇರೆ ಮಕ್ಕಳ ಗುಣಮಟ್ಟ ಏನಿದೆ ಅಂತ ನಮ್ಗೆ ಗೊತ್ತಾಯ್ತು ಅದರಿಂದ. ಸೊ ಆ ಒಂದು ಸಮಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಮಕ್ಕಳಿಗೆ ಯಾವ ರೀತಿ ಪರೀಕ್ಷಾ ತಯಾರಿ ಮಾಡಬೇಕು. ಸೊ ಈ ಒಂದು ಕಾರಣಕ್ಕೆ ಆರಂಭದಲ್ಲಿ ನಮ್ಮ ಮಕ್ಕಳಿಗೆ ಏನಂದರೆ ಸೀರಿಯಸ್ನೆಸ್ ಇರಲಿಲ್ಲ. ಯಾಕಂದರೆ ಅವರ ಸೀನಿಯರ್ಸು ಮತ್ತು ಹಳೆಯ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದರೆ ಮಾಲ್ ಫಂಕ್ಷನಿಂಗ್ ಆಗುತ್ತೆ, ಕಾಪಿ ಆಗುತ್ತೆ ಅನ್ನೋ ಒಂದು ಬ್ಲೈಂಡಾಗಿ ಮಕ್ಕಳಲ್ಲಿ ಬಿಲೀವ್ನೆಸ್ ಇತ್ತು. ಬಟ್ ಆಫ್ಟರ್ ನವಂಬರ್ ನಂತರ ಮಕ್ಕಳ ಒಂದು ಮೈಂಡ್ ಚೇಂಜ್ ಆಗುತ್ತೆ. ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್ ಏನಾಯಿತು ಅಂದರೆ ನಮಗೆ ಕೋಆಪ್ರೇಟ್ ಮಾಡಿದರು. ಸೊ ಡಿಸೆಂಬರ್ ಆದ ನಂತರ ಸುಮಾರು 3 ರಿಂದ 4 ತಿಂಗಳು ನಮ್ಮ ಶಾಲೆಯಲ್ಲಿ ಅಂದರೆ ಒಂದೊಂದು ಸಬ್ಜೆಕ್ಟ್ಗೂ ಕೂಡ 1.5 ಗಂಟೆ ಕ್ಲಾಸ್ನ ಅಲಾಟ್ ಮಾಡಿಬಿಟ್ಟು ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿದ್ದಂಥ 22 ಮಕ್ಕಳಲ್ಲಿ ಸುಮಾರು 14 ಮಕ್ಕಳು ಟಾಪರ್ಸ್ ಇದ್ದರು, ಫಸ್ಟ್ ಕ್ಲಾಸ್ ಮಕ್ಕಳು. ಆದರೆ 8 ಮಕ್ಕಳು ಸ್ಟಾರ್ಟಿಂಗಲ್ಲಿ ಫೇಲ್ ಆಗ್ತಾಯಿದ್ರು. ಸೊ ಈ ಫೇಲ್ ಆಗೋ ಮಕ್ಕಳನ್ನ ನಾವು ಡಿಸ್ಟಿಂಕ್ಷನ್ ಬರೆಸಲೇಬೇಕಾಗಿತ್ತು. ಸೊ ಇಲ್ಲಿ ನಾವು ಅಳವಡಿಸ್ಕೊಂಡಿದ್ದೇನೆಂದರೆ, ಪ್ರತಿಯೊಂದು ಮಗುವಿನ ಒಂದು ಬ್ರೈನು IQ ಪವರ್ ಒಂದೇ ಇರುತ್ತೆ, ಆದರೆ ಮಗುವಿನ ಆಸಕ್ತಿ ಬೇರೆ ಕಡೆ ಇರುತ್ತೆ. ಸೊ ಆ ಒಂದು ಆಸಕ್ತಿನ ನಾವು ಎಜುಕೇಷನ್ ಕಡೆ ಟರ್ನ್ಔಟ್ ಮಾಡಿ ನಂತರ ಏನು ಮಾಡಿದ್ವಿ, ಪ್ರತಿಯೊಂದು ಮಗುವಿಗೆ ಒಂದು ಏನು ಕಳೆದ ವರ್ಷದ ಹಳೆಯ ಪೇಪರ್ಗಳು ಮತ್ತು ಈ ಒಂದು ಕೋಲಾರ ಡಿಸ್ಟಿಕಲ್ಲಿ ಒಂದು ಮೈನಾರಿಟೀಸಿಂದ ಒಂದು ಸ್ಟಡಿ ಮೆಟೀರಿಯಲ್ ಬಿಟ್ಟಿದ್ರು. ಸೊ ಆ ಒಂದು ಮೆಟೀರಿಯಲ್ಸ್ಗಳನ್ನ ನಾವೆಲ್ಲ ತರಿಸ್ಬಿಟ್ಟು ಪ್ರತಿಯೊಂದು ಸಬ್ಜೆಕ್ಟು ಕೂಡ ಒಬ್ಬ ಟೀಚರ್ಗೆ 1.5 ಗಂಟೆ ಡೈಲಿ ಅಲಾಟ್ ಮಾಡಿ ಬೆಳಿಗ್ಗೆಯಿಂದ ಸಂಜೆ 5:30ವರೆಗೂ ರೆಗ್ಯುಲರ್ ಕ್ಲಾಸ್ ಮಾಡ್ತಾಯಿದ್ವಿ, ರಿವಿಷನ್ ಟೈಮ್. ಸೊ ನಂತರ ಲಾಸ್ಟ್ ಮಂತಲ್ಲಿ ಏನಾಯ್ತಂದರೆ ಸಂಜೆ 8 ಗಂಟೆವರೆಗೂ ಕೂಡ ಪ್ರತಿಯೊಂದು ಒಬ್ಬೊಬ್ಬ ಟೀಚರ್ಗೆ ನಾವು 3 ಸ್ಟೂಡೆಂಟ್ಸ್ ಅಲಾಟ್ ಮಾಡಿದ್ವಿ. ಸೊ ಒಬ್ಬ ಶಿಕ್ಷಕರಿಗೆ 3 ವಿದ್ಯಾರ್ಥಿಗಳನ್ನ ಅಲಾಟ್ ಮಾಡಿದಾಗ ಆ ಶಿಕ್ಷಕರು ಅವ್ರ ಬಗ್ಗೆ ಇಂಡಿವಿಜುವಲ್ ಕೇರ್ ತೊಗೊಳ್ತಾ ಇದ್ರು. ಆ ಟೈಮಲ್ಲಿ ಏನು ಮಗು ಬಿಲೋ 40% ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಂತ ಏನಿದ್ರು ಅಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಯಿತು. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಹೋದಾಗ ಯಾವುದೇ ಭಯ ಇಲ್ಲದೆ ಎಷ್ಟೇ ಸ್ಟ್ರಿಕ್ಟಾಗಿ ಎಕ್ಸಾಮ್ ಆದರೂ ಕೂಡ ಮಗು ಪಾಸಾಗಿ ಆಚೆ ಬರಬೇಕು. ಸೊ ಆ ಒಂದು ಉದ್ದೇಶದಿಂದ ನಾವೇನು ಕ್ರಮ ಕೈಗೊಂಡ್ವಿ ಸೇಮ್ ಅದೇ ರೀತಿ ಆಯಿತು. ಎಕ್ಸಾಮ್ ಕೂಡ ತುಂಬ ಸ್ಟ್ರಿಕ್ಟಾಗಿ ಆಯಿತು. ಸೊ ಪರೀಕ್ಷಾ ಸಮಯದಲ್ಲಿ ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡೋಗಿ ಎಕ್ಸಾಮಿನೇಷನ್ ಹಾಲ್ ಬಿಟ್ಟಿದ್ದು ಅಷ್ಟೇ. ಈವನ್ ನಮ್ಮ ಪೋಷಕರು ಕೂಡ ಬರಲಿಲ್ಲ. ಪೋಷಕರು ಏನು ಮಾಡಿದ್ರು ಅಂದರೆ, ಸ್ಕೂಲ್ ಇದೆ, ಅಜಿತ್ ಸರ್ ನೋಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ಇದೆ ಅನ್ನೋ ಒಂದು ಭರವಸೆ ಇತ್ತು. ಸೊ ನಮ್ಮ ಮಕ್ಕಳು ಅದೇ ರೀತಿ ಕೋಆಪ್ರೇಟ್ ಮಾಡ್ತಾಯಿದ್ರು. ಸೊ ನಮ್ಮ ಮಕ್ಕಳು ನಾವು ತೊಗೊಂಡೋಗ್ಬಿಟ್ಟು ಬಂದಾಗ ನಮಗೆ ಫಸ್ಟ್ ಡೇ ಕನ್ನಡ ಎಕ್ಸಾಮ್ ಆದಾಗ ಏನಾಗಿ ಗೊತ್ತಾಯ್ತು ಅಂದರೆ, ನಮ್ಮ ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಸ್ಕೂಲಿಗೆ ಬರ್ತಾರೆ, ಸರ್ ನಾವೆಲ್ಲ ಫಸ್ಟ್ ಕ್ಲಾಸ್ ಬರ್ತೀವಿ ಅಂತ. ಅದಕ್ಕೆ ಕಾರಣ ನಮ್ಮ ಟೀಚರ್ಸ್ಗಳ ಎಫರ್ಟು. ಲಾಸ್ಟ್ 2 ಮಂತ್ಸು ಎಲ್ಲ ಏನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಏನು ಟೀಚರ್ಸ್ ಇರೋ ಪ್ರತಿಯೊಬ್ಬ ಲೇಡೀಸ್ ಸ್ಟಾಫ್ಗೂ ಕೂಡ ಒಂದು ಟೀಚರ್ಗೆ ನಾವು 2 ಅಥವಾ 3 ಮಕ್ಕಳನ್ನ ಅಲಾಟ್ ಮಾಡ್ತಾಯಿದ್ವಿ. ರೆಗ್ಯುಲರಾಗಿ ಅವ್ರು ಕ್ವಶನ್ಸ್ನ ಕೇಳ್ತಾಯಿದ್ರು ಮತ್ತು ಆನ್ಸರ್ನ ಬರೀತಾಯಿದ್ರು. ಅಂದರೆ ಮಕ್ಕಳು ಬರವಣಿಗೆ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಅದು ಉಳ್ಕೊಳ್ಳುತ್ತೆ, ಜಸ್ಟ್ ಬಾಯ್ ಮಾಡಿರೋದು ಉಳ್ಕೊಳ್ಳೋದಿಲ್ಲ. ಸೊ ಆ ಒಂದು ಕಾರಣದಿಂದ ಮಕ್ಕಳಿಗೆ ಕಲಿಕೆ ಚೆನ್ನಾಗಾಗಿದೆ. ಇವತ್ತೇನು 100% ರಿಸಲ್ಟ್ ಬಂದಿದೆ, ಅದಕ್ಕೆ ನಮ್ಮ ಪೇರೆಂಟ್ಸ್ ಮಾಡಿರುವಂಥ ಒಂದು ಕೋಆಪ್ರೇಷನ್ನು, ಮಕ್ಕಳ ಕೋಆಪ್ರೇಷನ್ನು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ನ ಗೈಡ್ಲೈನ್ಸ್. ಅಂದರೆ ಮ್ಯಾನೇಜ್ಮೆಂಟ್ ಇದು ತುಂಬ ಸಪೋರ್ಟಿವ್ ಆಗಿತ್ತು ನಮಗೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಬಂದಾಗ 24/7 ನಮ್ಮ CC ಕ್ಯಾಮ್ರಾ ಇರ್ತಕ್ಕಂಥದ್ದು. ಯಾವುದೇ ಒಬ್ಬ ಶಿಕ್ಷಕರು, ಒಬ್ಬ ಟೀಚರು ಏನೇ ಮಾತಾಡಿದ್ರು ಕೂಡ ರೆಕಾರ್ಡ್ ಆಗುತ್ತೆ ನಮ್ಮಲ್ಲಿ. ಸೊ ಮಕ್ಕಳಿಗೆ ಯಾವ ರೀತಿ ಅಂದರೆ ಒಂದು ಸೆಕ್ಯೂರ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಅದೇ ರೀತಿ ಎಜುಕೇಷನ್ ಸಿಗ್ತಾ ಇದೆ. ಅದರ ಬೆನಿಫಿಟ್ಟು, ಅದರ ರಿಸಲ್ಟು ನಮಗೆ ಇವತ್ತು ಸಿಕ್ಕಿದೆ. ವಿ ಗಾಟ್ 100% ರಿಸಲ್ಟ್ ಬಿಕಾಸ್ ಆಫ್ ಅವರ್ ಎಫರ್ಟ್. ಈ ರೀತಿ ಇರುತ್ತೆ ಸರ್. ನನ್ನ ಹೆಸರು ಹನುಮಂತರಾಜು ಅಂತ, ಈ ಶಾಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಶಾಲೆ 25 ವರ್ಷಗಳ ಮುಗಿಸಿ ಇವತ್ತು ರಜತ ಮಹೋತ್ಸವಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಬಂದಿರೋಂಥ ಫಲಿತಾಂಶ ನನಗೆ ಭಾಳ ತೃಪ್ತಿ ತಂದಿದೆ. ಮೊದಲನೇದಾಗಿ ಈ ವಿಶೇಷವಾಗಿ ಮಕ್ಕಳನ್ನು ನಾನು ಅಭಿನಂದಿಸುತ್ತಾ, ಅದೇ ರೀತಿ
ಶಿಕ್ಷಕರ ಇನ್ವಾಲ್ವ್ಮೆಂಟ್ ಮತ್ತು ಡೆಡಿಕೇಶನ್ ಭಾಳ ಮುಖ್ಯವಾಗಿರ್ತದೆ. ಇಂಥ ಸಮಯದಲ್ಲಿ ನಮ್ಮ ಮುಖ್ಯ